ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಎಲ್ಲರೂ ಕೂಡ ತುಂಬ ಕಾಮೆಂಟ್ ಮಾಡ್ತಾ ಇದ್ರಿ ಮಾರ್ಕ್ ಸಿನಿಮಾದ ಬಗ್ಗೆ ಮಾತಾಡಿ ಅಂತ. ಅದ್ರ ಜೊತೆಗೇನೆ ಸಂತೋಷ್ ಆನಂದರಾಮ್ ಸರ್ ಆಗಿರ್ಬೋದು ಮತ್ತು ಕಿಚ್ಚ ಸುದೀಪ್ ಸರ್ ಆಗಿರ್ಬೋದು ಸಿನಿಮಾದ ಬಗ್ಗೆ ತುಂಬಾ ಒಂದು ವೈರಲ್ ಆಗಿರುವಂಥ. ಸೊ ಇದ್ರ ಬಗ್ಗೆ ಯಾಕೆ ನೀವು ಮಾತಾಡಿಲ್ಲ ಅಂತ ತುಂಬ ಜನ ಕೇಳಿದ್ರೆ, ಆ್ಯಂಡ್ ಅದ್ರ ಬಗ್ಗೆ ಮಾತಾಡ್ತೀನಿ, ಏನು ಕತೆ ಏನು ವಿಚಾರ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಕಾರಣಾಂತರಗಳಿಂದ ನಾನು ಹೊರಗಡೆ ಇರೋದ್ರಿಂದ ಸೊ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ನಾನೀಗ ಫುಲ್ ಟೆರೆಸ್ ಮೇಲೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈಗ ಒಂದು ವಿಚಾರ ಏನು ಅಂತಂದರೆ, ಎಲ್ರಿಗೂ ಗೊತ್ತಿರೋ ಹಾಗೇ ಈಗ ನಿಮಗೆ ಸಂತೋಷ್ ಆನಂದರಾಮ್ ಸರ್ ಆಗಿರ್ಬೋದು, ಕಿಚ್ಚ ಸುದೀಪ್ ಸರ್ ಆಗಿರ್ಬೋದು, ಇಬ್ಬರು ಒಂದು ಕಾಂಬಿನೇಷನ್ ಸಿನಿಮಾ ಬರ್ತಾಯಿದೆ ಅಂತ ಆಲ್ಮೋಸ್ಟ್ ಈಗ ತೆಲುಗು ಒಂದು ರಿಯಾಲಿಟಿ ಶೋ ಅಲ್ಲಿ ಎಲ್ರಿಗೂ ಗೊತ್ತಾಗಿರುವಂಥದ್ದು. ಸೊ ಅದಾಗ್ತಿದ್ದಂಗೆ ಎಲ್ರಿಗೂ ಒಂದು ರೀತಿಯಲ್ಲಿ ಖುಷಿಯಾದಂಥ ವಿಚಾರ. ಎಲ್ಲರೂ ಕೂಡ ಇದು ವೈರಲ್ ಆಗಿರಲಿಲ್ಲ ಈ ಒಂದು ಸೀಕ್ರೆಟು. ಸೊ ಈಗ ಆಲ್ಮೋಸ್ಟ್ ಎಲ್ಲ ವೈರಲ್ ಆಗಿದೆ. ಆ್ಯಂಡ್ ಮಾರ್ಕ್ ಸಿನಿಮಾದ ನೆಕ್ಸ್ಟು ಏನಿದೆ ಆ್ಯಂಡ್ BRB ನೆಕ್ಸ್ಟ್ ಏನಿದೆ, ಸೊ ಅಪ್ಕಮಿಂಗ್ ಪ್ರಾಜೆಕ್ಟು ಸಂತೋಷ್ ಆನಂದರಾಮ್ ಸರ್ ಜೊತೆ ಆಗ್ತಾ ಇರುವಂಥದ್ದು ಎಲ್ರಿಗೂ ಈಗ ಸದ್ಯಕ್ಕೆ ತಿಳಿದಂಥ ವಿಚಾರ. ಪ್ರಾಬಬಲಿ ಹೇಳೋದೇನು ಅಂತಂದರೆ, ಕಿಚ್ಚ ಸುದೀಪ್ ಸರ್ ಫ್ಯಾನ್ಸ್ಗೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಖುಷಿಯಾಗಿರುತ್ತೆ ಈ ಒಂದು ವಿಚಾರಕ್ಕೆ ಹಿಡಿದ ತಕ್ಷಣ. ಆ್ಯಂಡ್ ಸಂತೋಷ್ ಆನಂದರಾಮ್ ಸರ್ ವಿಚಾರಕ್ಕೆ ಬರೋದಾಯಿತು ಅಂದರೆ, ಸೊ ನಾವೆಲ್ಲರೂ ಆಲ್ಮೋಸ್ಟ್ ಅವ್ರ ಸಿನಿಮಾ ನೋಡಿದ್ದೀವಿ. ಸಂತೋಷ್ ಆನಂದರಾಮ್ ಸರ್ ಅವರು ಕಿಚ್ಚ ಸುದೀಪ್ ಸರ್ ಅವರಿಗೆ ಯಾವ ರೀತಿಯಾದಂಥ ಒಂದು ಜಾನರನ್ನು, ಅಂದರೆ ಯಾವ ರೀತಿಯಾದಂಥ ಒಂದು ಡೈರೆಕ್ಷನ್ನು, ಅಂದರೆ ಯಾವ ರೀತಿಯಾದಂಥ ಒಂದು ಕತೆ ಮತ್ತು ಡೈರೆಕ್ಷನ್ ಯಾವ ರೀತಿ ತೊಗೊಂಬರ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಖಂಡಿತವಾಗ್ಲೂ ನನಗಿದೆ. ಆಫ್ಟರ್ ಈ ಒಂದು ಅಪ್ಡೇಟ್ ಬಂದಾದಮೇಲೆ ತುಂಬ ಜನ ನನಗೆ ಕಳಿಸಿದ್ರ ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಕಾರಣಾಂತರ ಏನು ಮಾಡೋಕ್ಕಾಗಿಲ್ಲ. ಸೊ ಈ ವಿಚಾರ ಕೇಳಿದ್ಮೇಲೆ ನಂಗೆ ಪರ್ಸ್ನಲಿ ತುಂಬ ಖುಷಿ ಆಯಿತು. ಆ್ಯಂಡ್ ಅಪ್ಕಮಿಂಗ್ ನೆಕ್ಸ್ಟ್ ಮಾರ್ಕ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಸೊ ಮಾರ್ಕ್ನ ನೆಕ್ಸ್ಟ್ ಅಪ್ಡೇಟ್ ಏನು ಬರುತ್ತೆ ಅಂತ ಕೂಡ ತುಂಬ ಜನ ಕೇಳ್ತಾ ಇದ್ದೀರಾ. ಸಾಂಗ್ ಅನ್ನುವಂಥದ್ದು ಒಂದು ಕಡೆ ಆಯಿತು ಅಂದರೆ, ಇನ್ನೊಂದು ಕಡೆ ಟೀಸರ್ ಬರುತ್ತೆ ಅನ್ನೋದು ಇನ್ನೊಂದು ಕಡೆ. ಸೊ ಓವರಾಲಾಗಿ ಇದನ್ನೆಲ್ಲ ನೋಡ್ತಾ ಹೋಯಿತು ಅಂದರೆ, ಅಪ್ಕಮಿಂಗ್ ಡೇಸಲ್ಲಿ ಒಂದು ಮಾರ್ಕ್ ಸಿನಿಮಾದ ಇನ್ನೊಂದು ಸಾಂಗ್ ಬರುವಂಥ ಸಾಧ್ಯತೆಗಳು ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫೈನಲಿ ಈ ಒಂದು ಒಂದು ಸಂತೋಷ್ ಆನಂದರಾಮ್ ಸರ್ ಆಗಿರ್ಬೋದು ಮತ್ತು ನಮ್ಮ ಕಿಚ್ಚ ಸುದೀಪ್ ಸರ್ ಆಗಿರ್ಬೋದು ಈ ಒಂದು ವಿಚಾರ ಕೇಳಿದಾಗಲೇ ಎಲ್ಲರೂ ಕೂಡ ಆಲ್ಮೋಸ್ಟ್ ಹ್ಯಾಪಿ ಆಗಿದ್ದಾರೆ. ಆ್ಯಂಡ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ತುಂಬ ವೈರಲ್ ಆಗಿದೆ. ಸೊ ನನಗೂ ಕೂಡ ಗೊತ್ತಾದ ಮೇಲೆ ತುಂಬ ಖುಷಿ ಆಯಿತು. ಸೊ ಸಂತೋಷ್ ಆನಂದರಾಮ್ ಸರ್ಗೆ ಒಂದು ನೆಕ್ಸ್ಟ್ ಪ್ರಾಜೆಕ್ಟು ಕಿಚ್ಚ ಸುದೀಪ್ ಸರ್ ಜೊತೆ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನಾನು ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಅವರ ಒಂದು ಡೈರೆಕ್ಷನ್ನು, ಅವರ ಒಂದು ಕತೆ ಒಂದು ಎಣೆಯೋದಾಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಒಂದು ರೀತಿಯಲ್ಲಿ ಅದ್ಭುತವಾಗಿ ಮಾಡ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನೋಡೋಣ ಯಾವ ರೀತಿ ಪೋಟ್ರೆ ಮಾಡ್ತಾರೆ ಅನ್ನೋದನ್ನು. ಯಾಕೆಂದರೆ ಸಂತೋಷ್ ಆನಂದರಾಮ್ ಸರ್ ಬಂದುಬಿಟ್ಟು ಅವ್ರದ್ದೊಂದು ಜಾನರ್ ಇದೆ, ಎಲ್ರಿಗೂ ಗೊತ್ತಿರೋ ಹಾಗೆ. ಆ ಜಾನರ್ನ ಸುದೀಪ್ ಸರ್ ಮೇಲೆ ಹೇಗೆ ತೊಗೊಂಬರ್ತಾರೆ ಅನ್ನುವಂಥದ್ದು ನನಗೆ ಪರ್ಸ್ನಲಿ ತುಂಬ ಕ್ಯೂರಿಯಸ್ ಇದೆ. ಆ್ಯಂಡ್ ಯಾವ ಪ್ರೊಡಕ್ಷನ್ನು, ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಏನು ಕತೆ, ಈ ಮುಂದಿನ ಅಪ್ಡೇಟ್ಸ್ಗಳೇನಿದೆ ಸೊ ಅಪ್ಕಮಿಂಗ್ ಡೇಸಲ್ಲಿ ಬರುವಂಥದ್ದು 2026ರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಏನು ಅನ್ನಿಸ್ತು, ಏನು ಕತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮಾರ್ಕ್ನ ನೆಕ್ಸ್ಟ್ ಅಪ್ಡೇಟ್ಗೆ ಯಾರೆಲ್ಲ ವೇಟ್ ಮಾಡ್ತಾಯಿದ್ರೆ ಏನು ಅಪ್ಡೇಟ್ ಬರ್ಬೋದು ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.